ಭಾರತದ ಕ್ರಿಕೆಟ್ ಅಭಿಮಾನಿಗಳಿಗೆ ಬೇಸರವಾಗುವ ಸಂಗತಿಯೊಂದಿದೆ. ಅದೇನಂದ್ರೆ ಭಾರತ ತಂಡದ ಮಧ್ಯಮ ಕ್ರಮಾಂಕ ಪ್ರಮುಖ ಆಟಗಾರ ಶ್ರೇಯಸ್ ಅಯ್ಯರ್ ಈಗ ಆಸ್ಪತ್ರೆಯಲ್ಲಿದ್ದಾರೆ. ಅಕ್ಟೋಬರ್ 25ರಂದು ಆಸ್ಟ್ರೇಲಿಯಾ ವಿರುದ್ಧ ನಡೆದ 3ನೇ ಏಕದಿನ ಪಂದ್ಯದಲ್ಲಿ ಫೀಲ್ಡಿಂಗ್ ಮಾಡುವಾಗ ನಡೆದ ಒಂದು ಅವಘಡದಿಂದ ಈ ಸಮಸ್ಯೆಯಾಗಿದೆ. ಫೀಲ್ಡಿಂಗ್ ಮಾಡುವಾಗ ಅಯ್ಯರ್ ಅವರಿಗೆ ಬಿದ್ದಿದ್ದ ಒಂದು ಪೆಟ್ಟು ಮೊದಲು ಸಣ್ಣ ಗಾಯ ಅನಿಸಿಕೊಂಡಿದ್ರು. ಬಳಿಕ ವೈದ್ಯರ ಪರೀಕ್ಷೆಯಲ್ಲಿ ಅದು ಗಂಭೀರವಾದ ಸಮಸ್ಯೆ ಎಂದು ಪರಿಗಣಿಸಲಾಗಿದೆ. ಬಿಸಿಸಿಐ ಅಕ್ಟೋಬರ್ 27ರಂದು ಅಧಿಕೃತ ಪ್ರಕಟಣೆ ಬಿಡುಗಡೆ ಮಾಡಿ ಶ್ರೇಯಸ್ ಅಯ್ಯರ್ ಅವರ ಆರೋಗ್ಯದ ಬಗ್ಗೆ ಮಾಹಿತಿ ಕೊಟ್ಟಿದೆ. ಪ್ರಕಟಣೆಯ ಪ್ರಕಾರ ಅವರಿಗೆ ಪ್ಲೀನ್ ಭಾಗದಲ್ಲಿ ಅಂದ್ರೆ ದೇಹದ ಎಡಬದಿಯ ಹೊಟ್ಟೆಯ ಮೇಲ್ಭಾಗದಲ್ಲಿ ಆದ ಗಾಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮೊನ್ನೆ ನಡೆದ ಪಂದ್ಯದಲ್ಲಿ ಶ್ರೇಯಸ್ ಅಯ್ಯರ್ ಫೀಲ್ಡಿಂಗ್ ಮಾಡ್ತಿದ್ದಾಗ ಬಾಲ್ ಅವರ ಎಡಭಾಗದ ಹೊಟ್ಟೆಯ ಭಾಗಕ್ಕೆ ಬಲವಾಗಿ ತಾಗಿತು. ಅವರು ತಕ್ಷಣ ನೋವಿನಿಂದ ಮೈದಾನ ಬಿಟ್ಟು ಹೊರಟರು. ಆ ಸಮಯದಲ್ಲಿ ಎಲ್ರಿಗೂ ಅದು ಸಾಮಾನ್ಯ ಪೆಟ್ಟು ಎಂದು ಕಾಣಿತ್ತು. ಆದ್ರೆ ನಂತರ ವೈದ್ಯರು ಪರೀಕ್ಷೆ ಮಾಡಿದಾಗ ಗಾಯ ದೊಡ್ಡದಾಗಿದೆ ಎಂದು ಗೊತ್ತಾಯಿತು. ವೈದ್ಯರು ತಕ್ಷಣ ಸ್ಕ್ಯಾನ್ ಮಾಡಿ ಪರಿಶೀಲನೆ ನಡೆಸಿದ್ರು. ಬಳಿಕ ಸಿಡ್ನಿಯ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಶ್ರೇಯಸ್ ಅಯ್ಯರ್ ಅವರಿಗೆ ಪ್ಲೀನ್ ಭಾಗದಲ್ಲಿ ಗಾಯವಾಗಿದೆ. ಅವರನ್ನ ಸಿಡ್ನಿಯಲ್ಲಿರುವ ವೈದ್ಯರು ನೋಡಿಕೊಳ್ತಿದ್ದಾರೆ. ಭಾರತದ ವೈದ್ಯರು ಮತ್ತು ಸಿಡ್ನಿಯ ತಜ್ಞರು ಅವರ ಆರೋಗ್ಯವನ್ನ ಪ್ರತಿದಿನ ಪರಿಶೀಲನೆ ಮಾಡ್ತಿದ್ದಾರೆ. ಅವರು ಚೇತರಿಸಿಕೊಳ್ಳುವವರೆಗೂ ತಂಡದ ವೈದ್ಯರು ಅಯ್ಯರ್ ಅವರ ಜೊತೆಗೆ ಸಿಡ್ನಿಯಲ್ಲಿ ಇರುತ್ತಾರೆ ಎಂದು ಬಿಸಿಸಿಐ ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಹೇಳಿದ್ದಾರೆ. ಅಯ್ಯರ್ ಅವರ ಗಾಯ ಗಂಭೀರವಾಗಿದ್ರೂ ಅವರು ಸುರಕ್ಷಿತವಾಗಿದ್ದಾರೆ, ನಿಧಾನವಾಗಿ ಚೇತರಿಸಿಕೊಳ್ತಾರೆ ಎಂದು ವೈದ್ಯರು ತಿಳಿಸಿದ್ದಾರೆ. ಶ್ರೇಯಸ್ ಅಯ್ಯರ್ ಭಾರತ ತಂಡದ ಮಧ್ಯಮ ಕ್ರಮಾಂಕದ ಪ್ರಮುಖ ಆಟಗಾರ. ಅವರು ಫಾರ್ಮ್ ನಲ್ಲಿದ್ರು ಮತ್ತು ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿದ್ರು. ಈಗ ಅವರ ಗಾಯದಿಂದ ತಂಡದ ಬ್ಯಾಟಿಂಗ್ ಕ್ರಮಾಂಕದಲ್ಲಿ ಸ್ವಲ್ಪ ಗ್ಯಾಪ್ ಉಂಟಾಗಿದೆ. ಅವರು ಸಂಪೂರ್ಣವಾಗಿ ಚೇತರಿಸಿಕೊಳ್ಳುವವರೆಗೆ ಬೇರೆ ಯಾರನ್ನು ಬದಲಾಗಿ ಆಯ್ಕೆ ಮಾಡುವ ಯೋಚನೆ ಇಲ್ಲ ಎಂದು ಬಿಸಿಸಿಐ ಹೇಳಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಯ್ಯರ್ ಅವರ ಬಗ್ಗೆ ಅಭಿಮಾನಿಗಳು ತುಂಬಾ ಕಾಳಜಿಯನ್ನು ವಹಿಸಿದ್ದಾರೆ. ಸಾವಿರಾರು ಜನರು ಗೆಟ್ ವೆಲ್ ಸೂನ್ ಶ್ರೇಯಸ್ ಎಂಬ ಹ್ಯಾಶ್ಟ್ಯಾಗ್ ನೊಂದಿಗೆ ಪೋಸ್ಟ್ ಗಳನ್ನ ಹಂಚಿಕೊಂಡಿದ್ದಾರೆ. ಶ್ರೇಯಸ್ ಅಯ್ಯರ್ ಒಬ್ಬ ಉತ್ತಮ ಆಟಗಾರ. ಅವರು ಬೇಗನೆ ಮೈದಾನಕ್ಕೆ ಮರಳಲಿ ಎಂಬ ಆಶಯ ನನ್ನದು. ಭಾರತ ತಂಡಕ್ಕೆ ಅವರಂತಹ ಆಟಗಾರರ ಅಗತ್ಯ ತುಂಬಾ ಇದೆ ಎಂದು ಮಾಜಿ ಆಟಗಾರ ವೀರೇಂದ್ರ ಸೆಹ್ವಾಗ್ ಟ್ವೀಟ್ ಮಾಡಿದ್ದಾರೆ. ವೈದ್ಯಕೀಯ ತಂಡ ಮುಂದಿನ 2-3 ವಾರದಲ್ಲಿ ಮತ್ತೊಮ್ಮೆ ಪರೀಕ್ಷೆ ಮಾಡಲಿದೆ. ಆ ಬಳಿಕ ಅವರು ಮತ್ತೆ ಆಟಕ್ಕೆ ಮರಳುವ ದಿನಾಂಕವನ್ನ ನಿಗದಿ ಮಾಡಬಹುದು. ಅಯ್ಯರ್ ಕೂಡ ಒಂದು ಸಣ್ಣ ಸಂದೇಶವನ್ನ ನೀಡಿದ್ದಾರೆ. ನಾನು ಚೇತರಿಸಿಕೊಳ್ತಿದ್ದೇನೆ. ನಿಮ್ಮೆಲ್ಲರ ಪ್ರೀತಿ ಮತ್ತು ಶುಭಾಶಯಗಳಿಗೆ ಧನ್ಯವಾದಗಳು. ಅವರ ಮಾತು ಕೇಳಿ ಅಭಿಮಾನಿಗಳು ಖುಷಿ ಪಟ್ಟಿದ್ದಾರೆ.